ಕೂಡ ವಸುಂಧರಾ ಅವರದು ಮೊದಲನೇ ಚಂದಮೋಹತಿಗೆಯಲ್ಲಿ ಇರೋಂಥ ಒಂದು ಕತೆ. ಅದು ಮಂದಬುದ್ಧಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ವರಮಹಾಲಯಗೆ ತುಂಬ ದಪ್ಪ ಶರೀರ, ಶ್ರೀಮಂತ. ಅವನಿಗೆ ಕೆಲಸದಾಳು ಜೊತೆಗಿಲ್ಲದೆ ಇದ್ದರೆ ಒಂದು ನಿಮಿಷ ಕಳೆಯೋದು ಕಷ್ಟ. ಏಕೆಂದರೆ ಅವನ ಕೈಯಿಂದ ಏನಾದ್ರು ಬಿದ್ದೋಗ್ಬಿಟ್ರೆ ಅದನ್ನು ಎತ್ಕೊಳ್ಳೋದು ತೆಕ್ಕೊಡೋಕೆ ಒಬ್ಬರು ಬೇಕು. ಹೊಟ್ಟೆ ಅಡ್ಡ ಇರೋದ್ರಿಂದ ಅವನಿಗೆ ಅದನ್ನು ಕೆಲಸಗಳನ್ನೇನು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದರಿಂದ ಅವನೆಲ್ಲಾದರೂ ಅವನ ಹಿಂದೆ ಒಬ್ಬ ಕೆಲಸದಾಳು ಇರೋ ಥರ ಅವನು ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಆದರೆ ಅವನು ಭಾರಿ ಶರೀರ, ಹಣದೊಂದಿಗೆ ಕೋಪ ಕೂಡ ಜಾಸ್ತಿ ಅವನಿಗೆ. ಹಾಗಾಗಿ ಯಾವ ಕೆಲಸದಾಳು ಅವನ ಹತ್ರ 1 ತಿಂಗಳಿಗಿಂತ ಕೆಲಸ ಹೆಚ್ಚು ಮಾಡಲ್ಲ. ಯಾಕೆಂದರೆ 1 ತಿಂಗಳಾದರೂ ಯಾಕೆ ಮಾಡ್ತಿದ್ದು ಅಂದರೆ ಸಂಬಳಕ್ಕಾಗಿ. 1 ತಿಂಗಳಾದ ಹೊರತು ಅವ್ನು ಸಂಬಳ ಕೊಡ್ತಾ ಇರಲ್ಲ. ಅದಕ್ಕೋಸ್ಕರ ಮೊದಲನೇ ತಿಂಗಳ ಸಂಬಳ ಕೈಗೆ ಬಂದ ತಕ್ಷಣ ಅವ್ರು ಕೆಲಸ ಬಿಟ್ಬಿಡ್ತಾ ಇರ್ತಾರೆ. ಜಮೀನ್ದಾರನ ಕೋಪದಿಂದ ವರಮಹಾಲಯನಿಗೆ ಬೇಸರವಾಗಿ, ಯಾರಾದರೂ ನನ್ನ ಬಳಿ 6 ತಿಂಗಳು ಕೆಲಸ ಮಾಡಿದ್ರೆ ಅವ್ರಿಗೆ 6 ತಿಂಗಳ ಸಂಬಳ ಒಟ್ಟಿಗೆ ಕೊಡ್ತೀನಿ ಅಂತ ಅವನು ಜಮೀನ್ದಾರನ ಹತ್ರ ಹೇಳ್ತಾನೆ. ಆದರೆ 6 ತಿಂಗಳವರೆಗೂ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಯಾರೂ ಜನ ಸಿಗೋದೇ ಇಲ್ಲ ಅವನಿಗೆ. ಈ ಥರ ಆಗೋಗುತ್ತೆ. ಅವ್ನು ಕಷ್ಟಪಡ್ತಾ ಇರ್ತಾನೆ. ಆವಾಗ ಈ ಪರಿಸ್ಥಿತಿಯಲ್ಲಿ ಮಂದಬುದ್ಧಿ ಅಂತ ಒಬ್ಬ ಕೆಲಸದಾಳು ವರಮಹಾಲಯನ ಹತ್ರ ಬರ್ತಾನೆ. ಮಂದಬುದ್ಧಿಗೆ ತನ್ನವರೆನ್ನುವರು ಯಾರೂ ಇರೋದಿಲ್ಲ. ತಲೆಯಲ್ಲಿ ಬುದ್ಧಿ ಅನ್ನೋದು ಮೊದಲೇ ಇರಲ್ಲ. ಅದಕ್ಕೋಸ್ಕರ ಅವನು ಕೋಪನೂ ಬರ್ತಾ ಇರಲ್ಲ. ವರಮಹಾಲಯ ಏನು ಹೇಳಿದ್ರೋ ತಕ್ಷಣ ಅವನು ಹೇಳಿದ ಕೆಲಸ ಮಾಡ್ತಾ ಇರ್ತಾನೆ. ಬಹಳ ಕಾಲದ ನಂತರ ಅವನು ಹೇಳಿದ ಹಾಗೆ ಕೆಲಸ ಮಾಡೋ ಆಳು ಸಿಕ್ಕಿದ್ದಕ್ಕಾಗಿ ವರಮಹಾಲಯನಿಗೆ ತುಂಬ ಸಂತೋಷ ಆಗಿರುತ್ತೆ. ಒಂದು ರಾತ್ರಿ ವರಮಹಾಲಯ ತನ್ನ ಕೋಣೆಯಲ್ಲಿ ಮಲ್ಕೊಂಡಿರ್ತಾನೆ. ಆವಾಗ ನಡುಮನೆಯಲ್ಲಿ ದೀಪ ಹಚ್ಚಿಟ್ಟಿದ್ನಲ್ಲ, ಅದನ್ನು ಆರಿಸೋದ್ನೋ ಇಲ್ವೋ ಅಂತ ಅನುಮಾನ ಬಂದ್ಬಿಡುತ್ತೆ. ತಕ್ಷಣ ಮಂದಬುದ್ಧಿನ ಕರೆದ್ಬಿಟ್ಟು ಹೇಳ್ತಾನೆ, ದೀಪ ಆರಿಸ್ಬಿಟ್ಟು ಬಾಪ ನೀನು, ನಡುಮನೆಯಲ್ಲಿ ದೀಪ ಬಿಟ್ಬಿಟ್ಟಿದ್ದೀನಿ ನೀನು ಕಾಣುತ್ತೆ ನಾನು ಅಂತಾನೆ. ಮಂದಬುದ್ಧಿ ನಡುಮನೆಗೆ ಹೋಗಿ ನೋಡ್ತಾನೆ. ನಡುಮನೆ ಅಂದರೆ ಹಾಲು ಅಂತೀವಲ್ಲ ಹಾಗೆ, ಹಜಾರ. ದೀಪ ಆರೋಗಿರುತ್ತೆ. ಆದರೆ ವರಮಹಾಲಯ ಹೇಳಿದ ಮಾತು ನಡೆಸ್ಬೇಕಲ್ಲ, ಅದಕ್ಕೋಸ್ಕರ ಮಂದಬುದ್ಧಿ ಪಕ್ಕದ ಮನೆಗೆ ಹೋಗ್ಬಿಟ್ಟು ಬೆಂಕಿ ಪೆಟ್ಟಿಗೆ ಕೊಡ್ರಿ ಸ್ವಲ್ಪ ಅಂತ ಕೇಳ್ತಾನೆ. ಅದಕ್ಕೆ ಪಕ್ಕದ ಮನೆಯವನು, ನಿಮ್ಮ ಮನೇಲಿ ಇಲ್ವಾ ಬೆಂಕಿ ಪೆಟ್ಟಿಗೆ ಅಂತ ಮಂದಬುದ್ಧಿನ ಕೇಳ್ತಾನೆ. ಇದೇ, ಆದರೆ ಕತ್ತಲಲ್ಲಿ ಎಲ್ಲಿದೆಯೋ ಕಾಣಿಸ್ತಾ ಇಲ್ಲ ಅಂತಾನೆ ಮಂದಬುದ್ಧಿ. ನಮ್ಮ ಮನೆಯಲ್ಲಿ ಇರೋದು ಇದೊಂದೇ ಒಂದು ಬೆಂಕಿ ಪೆಟ್ಟಿಗೆ, ರಾತ್ರಿ ಹೊತ್ತು ನನಗೂ ಬೇಕಾಗಬಹುದು, ನಿಮ್ಮ ಮನೆಗೆ ಬರ್ತೀನಿ ನಡಿ ಎಂದು ಮಂದಬುದ್ಧಿಯ ಜೊತೆ ಅವನು ಪಕ್ಕದ ಮನೆಯವನು ಬರ್ತಾನೆ. ಬಂದುಬಿಟ್ಟು ಮಂದಬುದ್ಧಿ ದೀಪ ಹಚ್ಚಿ ಒಂಥರ ಪೆಟ್ಟಿಗೆ ಇಸ್ಕೊಂಡು ದೀಪ ಹಚ್ಬಿಟ್ಟು ತಕ್ಷಣ ಅದನ್ನು ಆರಿಸ್ಬಿಟ್ಟು ನೀವಿನ್ನು ಹೋಗಿ ಅಂತಾನೆ ಪಕ್ಕದ ಮನೆಯವನಿಗೆ. ಆರಿಸೋದಕ್ಕೆ ದೀಪ ಯಾಕೆ ಹಚ್ಚಿದೆ ಅಂತ ಪಕ್ಕದ ಮನೆಯವನು ಕೇಳ್ತಾನೆ. ನಮ್ಮ ಯಜಮಾನ ದೀಪ ಆರಿಸು ಅಂದ, ನಾನು ಬರೋ ಹೊತ್ತಿಗೆ ಅದು ಆರೇ ಹೋಗಿತ್ತು, ಮತ್ತೆ ಬೆಳಗಿಸಿ ಅದಕ್ಕೆ ತಿರ್ಗಾ ಆರಿಸ್ದೆ ಅಂತ ಉತ್ತರ ಹೇಳ್ತಾನೆ. ಪಕ್ಕದ ಮನೆಯವ್ನು ನಗ್ತಾ ವರಮಹಾಲಯನ ಹತ್ರ ಹೋಗ್ಬಿಟ್ಟು, ನೀನು ಹೇಳಿದ ಹಾಗೆ ಮಾಡೋದು ಬಿಟ್ಟರೆ ಅವನಿಗೆ ಬೇರೆ ಸ್ವಂತ ಬುದ್ಧಿನೇ ಇಲ್ಲ, ಇದರಿಂದ ಮುಂದೆ ನಿಂಗೇನಾರು ಅಪಾಯ ಆದರೂ ಆಗ್ಬೋದು, ಎಚ್ಚರವಾಗಿರು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಅದು ಕೇಳಿದ್ಮೇಲೆ ವರಮಹಾಲಯನಿಗೆ ಒಂಥರ ಭಯ ಶುರುವಾಗ್ಬಿಡುತ್ತೆ. ಇವನು ಹೇಳಿದ್ದೆಲ್ಲ ಮಾಡ್ತಾನೆ, ವಿನಯಗುಣ ಎಲ್ಲ ಸರಿ, ಆದರೆ ಇವನು ಕೆಲಸ ಬಿಡಿಸ್ಬಿಟ್ರೆ ಆ ಥರ ಇರೋನು ಇನ್ನೊಬ್ಬ ಸಿಗಲ್ಲ. ಏನು ಮಾಡೋದು, ಇವ್ನಿಗೆ ಹೆಂಗಾದರೂ ಒಂದು ಪಾಠ ಹೇಳ್ಸೋಣ, ಸ್ವಲ್ಪ ಬುದ್ಧಿವಂತನ ಮಾಡೋಣ ಅಂತ ಒಂದು ಆಲೋಚನೆ ಬರುತ್ತೆ. ಅದೇ ಥರ ಒಬ್ಬ ಮೇಷ್ಟ್ರನ್ನ ಹುಡುಕ್ತಾನೆ. ಅವನು ಮೇಷ್ಟ್ರನ್ನ ಹುಡುಕ್ಬಿಟ್ಟು ಅವನಿಗೆ ಬುದ್ಧಿ ಹೇಳ್ಕೊಡಂಗೆ ಪ್ರತಿದಿನ ಬಂದು ಮಂದಬುದ್ಧಿಗೆ ವಿದ್ಯೆ ಹೇಳ್ಕೊಡೋ ಥರ ಅರೇಂಜ್ಮೆಂಟ್ ಮಾಡಿಬಿಡ್ತಾನೆ. ಅವನಿಗೆ ಯಾವ ವಿಷಯ ಹೇಗೆ ಅರ್ಥ ಆಗುತ್ತೋ ಹಾಗೆ ಆ ಮಾಸ್ಟ್ರು ಹೇಳ್ಕೊಡ್ತಾ ಇರ್ತಾನೆ ಅವನಿಗೆ. 1 ತಿಂಗಳಲ್ಲಿ ಮಂದಬುದ್ಧಿ ಬುದ್ಧಿ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಮಂದಬುದ್ಧಿಯಲ್ಲೇ ಬದಲಾವಣೆ ಆಗಿದ್ದನ್ನು ನೋಡಿಬಿಟ್ಟು ಮಾಸ್ಟರ್ಗೆ ಸಂತೋಷ ಆಗುತ್ತೆ. ಮಾಸ್ಟರ್ ಅವನು ತುಂಬ ಬುದ್ಧಿವಂತ, ಅದ್ರವ್ನಿಗೆ ಹೇಳೋ ಹಾಗೆ ನಾವು ಸರಿಯಾಗಿ ಹೇಳ್ಕೊಡ್ಬೇಕಿತ್ತು, ಅಷ್ಟೇ ಹೇಳ್ಕೊಟ್ಟಿರಲಿಲ್ಲ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ವರಮಹಾಲಯ ಅವನಿಗೆ ಬಹುಮಾನ ಕೊಟ್ಟು ಕಳಿಸ್ಬಿಡ್ತಾನೆ. ಆಮೇಲೆ ಅವನು ಪರೀಕ್ಷೆ ಮಾಡ್ತಾನೆ. ಇವನಿಗೆ ಚೆನ್ನಾಗಿ ಬುದ್ಧಿ ಬಂದಿದೆ ಅಂತ ಅವನಿಗೂ ಅರ್ಥ ಆಗುತ್ತೆ. ಹಾಗೆ ದಿನ ನಡೀತಿರುತ್ತೆ. ಆದರೆ ಅಂದಿನಿಂದ ಮಂದಬುದ್ಧಿಗೆ ಓದಿಸಿದ ಮೇಲೆ ವರಮಹಾಲಯಂಗೆ ಏನು ಮಾಡಬೇಕು ಅಂತ ಒಂದು ಕಷ್ಟ ಬರುತ್ತೆ. ಏನಾಗುತ್ತೆ ಅಂದರೆ ಪ್ರತಿ ಕೆಲಸಕ್ಕೂ ಒಳ್ಳೆಯದು ಕೆಟ್ಟದ್ದು ಯೋಚಿಸಿ, ಈ ಕೆಲಸ ಮಾಡಿದ್ರೆ ಒಳ್ಳೆಯದೋ ಅಲ್ವೋ, ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತೆಲ್ಲ ವರಮಹಾಲಯನಿಗೆ ಅವನು ವಿವರಿಸೋಕ್ಕೆ ಶುರು ಮಾಡಿಬಿಡ್ತಾನೆ ಮಂದಬುದ್ಧಿ. ವರಮಹಾಲಯ ಪರಿಸ್ಥಿತಿ ಮತ್ತೆ ಮೊದಲಿನಂತೆ ಆಗುತ್ತೆ. ಅವನಿಗೋ ಮೊದಲೇ ವಿಪರೀತ ಕೋಪ ಬರ್ತಿರುತ್ತೆ, ಹೇಳಿದ ಮಾತು ಕೇಳಲ್ವಲ್ಲ ಅಂತ. ಸಣ್ಣ ಕೆಲಸಗಳಲ್ಲೇ ನೀನು ಬುದ್ಧಿಶಕ್ತಿ ಉಪಯೋಗಿಸಪ್ಪ, ಆದರೆ ಬೇರೆ ವಿಷಯದಲ್ಲಿ ಮಾತ್ರ ನಾನು ಹೇಳಿದಾಗೆ ಕೇಳಬೇಕು ಅಂತ ವರಮಹಾಲಯ ಮಂದಬುದ್ಧಿಗೆ ಹೇಳ್ತಾನೆ. ಹಾಗಂದರೆ ಹೇಗೆ ಸ್ವಾಮಿ, ನೀವು ತಪ್ಪು ಮಾಡ್ತಾಯಿದ್ರೆ ನಾನು ಸುಮ್ಮನಿರೋಕ್ಕಾಗತ್ತಾ? ನಿಮ್ಮ ತಪ್ಪು ಹೇಳ್ತೀನಿ, ಅದು ನಿಮ್ಮ ಒಳ್ಳೆಯದಕ್ಕೆ ಅಂತಾನೆ ಮಂದಬುದ್ಧಿ.
ಹಾಗಾದರೆ ನೀನು ಕೆಲಸದಿಂದ ತೆಗೆದುಹಾಕ್ತೀನಿ, ತಕ್ಷಣ ಇಲ್ಲಿಂದ ಹೋಗು ಅಂತ ವರಮಹಾಲಯ ಕೋಪದಿಂದ ಹೇಳ್ತಾನೆ. ನನಗೆ ನಿಮ್ಮ ಹತ್ರವೇ ಚೆನ್ನಾಗಿದೆ, ನಾನೆಲ್ಲಿಗೂ ಹೋಗಲ್ಲ ಅಂತ ಮಂದಬುದ್ಧಿ ಹೇಳಿಬಿಡ್ತಾನೆ. ಸರಿ, ಇಬ್ಬರು ನ್ಯಾಯಾಧಿಕಾರಿ ಬಳಿಗೆ ಹೋಗಿ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಅದನ್ನು ಕೇಳಿದ್ಮೇಲೆ ನ್ಯಾಯಾಧಿಕಾರಿ ಮಂದಬುದ್ಧಿ ಜೊತೆಗೆ, ಮಂದಬುದ್ಧಿ, ವರಹಾಲಯ್ಯ ನಿನಗೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾನೆ, ತನ್ನ ಖರ್ಚಿಂದ ನಿನ್ನ ಬುದ್ಧಿಶಕ್ತಿ ಚೆನ್ನಾಗಾಗೋ ಹಂಗೆ ಮಾಡಿದ್ದಾನೆ, ಅದಕ್ಕೆ ನೀನು ವರಹಾಲಯ್ಯನಿಗೆ ಋಣಿಯಾಗಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮಂದಬುದ್ಧಿ, ಅವ್ರು ನನಗೆ ವಿದ್ಯೆ ಕಲಿಸಿದ್ದು ಬುದ್ಧಿ ವಿಕಾಸ ಆಗೋ ಹಾಗೆ ಮಾಡಿದರು, ಅದರಿಂದ ಏನು ಪ್ರಯೋಜನ ಆಯಿತು ಹೇಳಿ? ಆ ಬುದ್ಧಿ ಅವ್ರಿಗೆ ಕೆಲಸಕ್ಕೆ ಬರದೇ ಇದ್ದರೆ ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕ್ತೀನಿ ಅಂತಾರಲ್ಲ, ಈ ಥರ ನನ್ನ ಕೆಲಸ ಹೊಟ್ಟೋದು ನನಗೆ ಮತ್ತಾರು ಕೆಲಸ ಕೊಡ್ತಾರೆ ಅಂತ ತನ್ನ ಅಹವಾಲನ್ನು ಹೇಳ್ಕೊತಾನೆ. ಅವ್ರು ಹೇಳಿದಾಗ ಕೇಳಿದರೆ ಯಾವ ತೊಂದರೆನೂ ಇರಲ್ಲ ಅಲ್ವಾ ಅಂತ ನ್ಯಾಯಾಧಿಕಾರಿ ಹೇಳ್ತಾನೆ. ಸ್ವಲ್ಪ ಬುದ್ಧಿ ಇರೋರು ಯಾರೂ ಅವ್ರ ಮಾತು ಕೇಳಲ್ಲ. ನಾನು ಅವ್ರು ಹೇಳಿದಾಗ ಕೇಳಬೇಕಂದ್ರೆ ನನ್ನನ್ನು ಹಿಂದಿನ ಹಾಗೆ ಮಂದಬುದ್ಧಿ ಹಾಗೆ ಮಾಡೋಕ್ಕೆ ಹೇಳಿ ಅಂತ ಮಂದಬುದ್ಧಿ ಹೇಳ್ತಾನೆ. ನನಗೆ ನೀತಿ ಹೇಳ್ತೀಯಾ? ನ್ಯಾಯಾಧಿಕಾರಿಗಳೇನಾದರೂ ಕೇಳಿದ್ರಾ? ಕಲಸ ಬುದ್ಧಿಯನ್ನು ಹಿಂದಕ್ಕೆ ತಗೊಳ್ಳೋಕ್ಕಾಗತ್ತಾ ಅಂತ ವರಹಾಲಯ್ಯ ಕೋಪದಿಂದ ಹೇಳ್ತಾನೆ. ವರಹಾಲಯ್ಯ, ನಿನ್ನ ಕೆಲಸದವನು ನಿನ್ನ ಕೆಲಸಗಳನ್ನು ಮಾಡುವುದೇ ಅಲ್ಲದೆ ನಿನಗೆ ಸಲಹೆ ಕೊಡೋದಕ್ಕೂ ಬೇಕು. ಅವನನ್ನು ನೀನು ಕೆಲಸದಿಂದ ತೆಗೆಯೋ ಹಾಗಿಲ್ಲ. ತೆಗೆದ್ರೆ ಅವನಿಗೆ ಬೇರೆ ಉದ್ಯೋಗ ನೀನೇ ತೋರಿಸ್ಬೇಕು ಅಂತ ನ್ಯಾಯಾಧಿಕಾರಿ ತೀರ್ಪು ಹೇಳ್ಬಿಡ್ತಾನೆ. ಏನು ಮಾಡಬೇಕೋ ವರಹಾಲಯ್ಯನಿಗೆ ಗೊತ್ತಾಗಲ್ಲ. ನ್ಯಾಯಾಧಿಕಾರಿ ನಗ್ತಾ ಹೇಳ್ತಾನೆ, ವರಹಾಲಯ್ಯ, ಚಿಂತೆ ಮಾಡಬೇಡ, ಒಳ್ಳೆ ಬುದ್ಧಿವಂತಿಕೆ, ಚುರುಕು, ವಿನಯ ಇರುವ ಇವನನ್ನು ಮಂದಬುದ್ಧಿಯಾಗಿ ನಡೆಸುವಂತ ನಾನೇ ನಿನ್ನ ಹತ್ರ ಕಳಿಸ್ದವನು. ಗ್ರಾಮದಲ್ಲೇ ಶ್ರೀಮಂತ, ನೀನು ಒಳ್ಳೆಯವನು, ಆದರೆ ನಿನಗೆ ಮಿತಿಮೀರಿದ ಕೋಪ, ಹಾಗಾಗಿ ನಿನಗೆ ಒಬ್ಬ ಒಳ್ಳೆಯ ಸಲಹೆಗಾರನ ಅವಶ್ಯಕತೆ ಇದೆ ಅಂತ ನಾನೇ ಈ ಕೆಲಸ ಮಾಡಿದ್ದು ಅಂತ ಹೇಳ್ತಾನೆ. ಆವಾಗ ವರಹಾಲಯ್ಯಂಗೂ ಸಂತೋಷ ಆಗುತ್ತೆ. ವರಹಾಲಯ್ಯ ಮಂದಬುದ್ಧಿ ಕಡೆ ತಿರುಗಿ ಹೇಳ್ತಾನೆ, ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯಪ್ಪ ನೀನು ಮಂದಬುದ್ಧಿ ಹಾಗೆ. ನಿನ್ನಂಥ ಬುದ್ಧಿವಂತ ನನಗೆ ಸಿಕ್ಕಿದ್ದು, ನನ್ನಂಥ ಮಾಲೀಕ ನಿನಗೆ ಸಿಕ್ಕಿದ್ದು, ಎರಡೂ ಅದೃಷ್ಟನೇ. ಸರಿ ನಡಿ ಮನೆಗೆ ಹೋಗೋಣ ಇನ್ನು ಅಂತ ಇಬ್ಬರು ಮನೆಗೆ ಹೋಗ್ತಾರೆ.